ಹೆಣ್ಣು ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು. ಹಾಗೆ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ MLA ಲಮಾಣಿ ಲಂಚಾವತಾರ. ನಾನು ರಾಮ್ ಬಡ್ಗಿ. ಇತ್ತೀಚೆಗೆ ನಡೆದ ವಿಧಾನಮಂಡಲದ ವಿಶೇಷ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಮಿಷನ್ ಆರೋಪ ಮಾಡಿ ದೊಡ್ಡ ಹೋರಾಟ ಮಾಡಿತ್ತು. ಇದರ ನಡುವೆ ಶಿರಹಟ್ಟಿಯ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಕಮಿಷನ್ ಪಡೆಯೋ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಲಂಚ ಪಡೆಯೋ ವೇಳೆ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಇದು ಬಿಜೆಪಿಗೆ ದೊಡ್ಡ ಮುಖಭಂಗವಾಗಿದೆ. ಏನಿದು ಲಂಚ ಪ್ರಕರಣ ಅಂತ ನೋಡೋಣ ಬನ್ನಿ. ಇದೊಂದೇ ಒಂದು ದೃಶ್ಯ ಇಡೀ ರಾಜ್ಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ಲಂಚ ಪಡೆಯುವಾಗಲೇ ಲೋಕಾಯುಕ್ತ ಪೊಲೀಸರಿಗೆ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಅವರ PAಗಳಾದ ಮಂಜುನಾಥ್ ವಾಲ್ಮೀಕಿ, ಗುರುನಾಯಕ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇದು ಬಿಜೆಪಿಗೆ ತೀವ್ರ ಮುಜುಗರ ತರಿಸಿದೆ. ಕಮಿಷನ್ ಆರೋಪ ಮಾಡುತ್ತಿದ್ದ ಬಿಜೆಪಿಗೆ ಬಿಗ್ ಶಾಕ್. ಕಾಮಗಾರಿ ಹಣ ಬಿಡುಗಡೆಗೆ ಹಣ ಕೇಳಿದ್ದ MLA. ಕಳೆದ ತಿಂಗಳಷ್ಟೇ ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆದಿತ್ತು. ಈ ವೇಳೆ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿತ್ತು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ ಆರೋಪ ಮಾಡಿದ್ರೆ, ಈಗ ನಿಮ್ಮದೇ ಸರ್ಕಾರದಲ್ಲಿ 60% ಕಮಿಷನ್ ಆರೋಪ ಕೇಳಿ ಬರ್ತಿದೆ ಅಂತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ಅಲ್ಲದೆ ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಅಬಕಾರಿ ಅಧಿಕಾರಿಗಳು ಅಬಕಾರಿ ಸಚಿವ RB ತಿಮ್ಮಾಪುರ ಹೆಸರು ಹೇಳಿದ್ದಾರೆ. ಅವರ ರಾಜೀನಾಮೆ ಪಡೆಯಿರಿ ಅಂತ ಒತ್ತಾಯಿಸಿದ್ರು. ಆದರೆ RB ತಿಮ್ಮಾಪುರ ಮಾತ್ರ ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ರಾಜೀನಾಮೆ ನೀಡೋ ಪ್ರಶ್ನೆಯೇ ಇಲ್ಲ ಅಂದಿದ್ರು. ಇದರ ನಡುವೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲಂಚ ಪಡೆಯುವಾಗ ಸಿಕ್ಕಿಬಿದ್ದು ಬಿಜೆಪಿಗೆ ಬಿಗ್ ಶಾಕ್ ನೀಡಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಗುತ್ತಿಗೆದಾರರೊಬ್ಬರ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಶಿರಹಟ್ಟಿ ವಿಧಾನಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಯಡಿ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿತ್ತು. ಈ ಟೆಂಡರ್ ಪಡೆದಿದ್ದ ವಿಜಯ್ ಪೂಜಾರ್ ಅನ್ನೋ ಗುತ್ತಿಗೆದಾರ ಸುಮಾರು 1 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ರು. ಕಾಮಗಾರಿ ಪೂರ್ಣವಾದ ಬಳಿಕ ಟೆಂಡರ್ ಹಣ ರಿಲೀಸ್ ಮಾಡಲು ಕಾಮಗಾರಿ ಪೂರ್ಣವಾಗಿರೋ ಮಾಹಿತಿಯನ್ನ ಇಲಾಖೆಗೆ ನೀಡಿದ್ರು. ಆದರೆ ಟೆಂಡರ್ ಹಣ ರಿಲೀಸ್ ಮಾಡೋಕೆ ಶಾಸಕ ಚಂದ್ರು ಲಮಾಣಿ ಗುತ್ತಿಗೆದಾರನ ಬಳಿ 11 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಅದರ ಭಾಗವಾಗಿ 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಗುತ್ತಿಗೆದಾರನಿಗೆ ಸ್ವತಃ ಕರೆ ಮಾಡಿ ಲಂಚಕ್ಕೆ ಬೇಡಿಕೆ. ಗುತ್ತಿಗೆದಾರನಿಗೆ ಹಣ ನೀಡಲು ಒತ್ತಡ ಹೇರಿದ್ರಾ? ಸಣ್ಣ ನೀರಾವರಿ ಇಲಾಖೆಯಲ್ಲಿ ಕಾಮಗಾರಿ ಮುಗಿಸಿದ್ದ ಗುತ್ತಿಗೆದಾರ ವಿಜಯ್ ಪೂಜಾರ್ ಹಣ ಬಿಡುಗಡೆ ಮಾಡಿಸುವಂತೆ ಶಾಸಕ ಚಂದ್ರು ಲಮಾಣಿ ಬಳಿ ಮನವಿ ಮಾಡಿದ್ರು. ಈ ವೇಳೆ ಸ್ವತಃ ಶಾಸಕರೇ ಗುತ್ತಿಗೆದಾರನ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ವಿಜಯ್ ಪೂಜಾರ್ ಆರೋಪ ಮಾಡಿದ್ದಾರೆ. ಅಲ್ಲದೆ 1 ಕೋಟಿ ರೂಪಾಯಿ ಹಣ ರಿಲೀಸ್ ಮಾಡಬೇಕು ಅಂದ್ರೆ 11 ಲಕ್ಷ ರೂಪಾಯಿ ಕಮಿಷನ್ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರಂತೆ. ಅಲ್ಲದೆ ಗುತ್ತಿಗೆದಾರನಿಗೆ ಪದೇ ಪದೇ ಕರೆ ಮಾಡಿ ಹಣ ಯಾವಾಗ ಕೊಡ್ತೀಯಾ ಅಂತ ಒತ್ತಡ ಹೇರ್ತಾ ಇದ್ರಂತೆ. ಲಂಚದ ಹಣ ಕೊಡದೆ ಹೋದ್ರೆ ಟೆಂಡರ್ ಹಣ ರಿಲೀಸ್ ಮಾಡೋಕೆ ಬಿಡಲ್ಲ ಅಂತ ಹೇಳಿದ್ರಂತೆ.
ಬೇಸತ್ತ ಗುತ್ತಿಗೆದಾರನಿಂದ ಲೋಕಾಯುಕ್ತಕ್ಕೆ ದೂರು. ಶಾಸಕರ ವಿರುದ್ಧ ಲೋಕಾಯುಕ್ತಕ್ಕೆ ಕಾಂಟ್ರಾಕ್ಟರ್ ಮೊರೆ. ಯಾವಾಗ ಸ್ವತಃ ಶಾಸಕ ಚಂದ್ರು ಲಮಾಣಿಯೇ ಗುತ್ತಿಗೆದಾರನಿಗೆ ಕರೆ ಮಾಡಿ ಕಮಿಷನ್ಗೆ ಬೇಡಿಕೆ ಇಡೋಕೆ ಶುರು ಮಾಡಿದ್ರು, ಕಾಂಟ್ರಾಕ್ಟರ್ ವಿಜಯ್ ಪೂಜಾರ್ ಇದರಿಂದ ಬೇಸತ್ತು ಹೋಗಿದ್ರು. ಮೊದಲ ಬಾರಿ ಶಾಸಕರಾದವರೇ ಈ ರೀತಿ ಗುತ್ತಿಗೆದಾರನಿಗೆ ಕರೆ ಮಾಡಿ ಕಮಿಷನ್ಗೆ ಬೇಡಿಕೆ ಇಡ್ತಿರೋದನ್ನ ಕಂಡು ಬೇಜಾರಾಗಿದ್ರು. ಚಂದ್ರು ಲಮಾಣಿ ಪದೇ ಪದೇ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟ ಕಾರಣ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಹೀಗೆ ಶಾಸಕ ಚಂದ್ರು ಲಮಾಣಿ ಟೆಂಡರ್ ಹಣ ರಿಲೀಸ್ ಮಾಡೋಕೆ ಕಮಿಷನ್ ಕೇಳ್ತಿದ್ದಾರೆ, ದಯವಿಟ್ಟು ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಧಾರವಾಡ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು. ಅಲ್ಲದೆ ಚಂದ್ರು ಲಮಾಣಿ ಹಣಕ್ಕೆ ಬೇಡಿಕೆ ಇಟ್ಟಿರೋ ಕುರಿತು ಸೂಕ್ತ ಸಾಕ್ಷ್ಯಾಧಾರಗಳನ್ನು ಕೂಡ ಒದಗಿಸಿದ್ರು. ಇದಾದ ಬಳಿಕ ಲೋಕಾಯುಕ್ತ ಪೊಲೀಸರು ಸ್ವತಃ ಅಖಾಡಕ್ಕೆ ಇಳಿದಿದ್ರು. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಎಂಎಲ್ಎಗೆ ಲೋಕಾಗಾಳ. ಹಣ ಪಡೆಯುತ್ತಿದ್ದಾಗಲೇ ಎಂಎಲ್ಎ ಪಿಎಗಳು ಲಾಕ್. ಯಾವಾಗ ಗುತ್ತಿಗೆದಾರ ವಿಜಯ್ ಪೂಜಾರ್ ಶಾಸಕ ಚಂದ್ರು ಲಮಾಣಿ ವಿರುದ್ಧ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು, ಲೋಕಾಯುಕ್ತ ಪೊಲೀಸರು ಅಲರ್ಟ್ ಆಗಿದ್ರು. ಹೇಗಾದ್ರೂ ಮಾಡಿ ಶಾಸಕನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕು ಅಂತ ಡಿಸೈಡ್ ಆಗಿದ್ರು. ಹೀಗೆ ಪಕ್ಕಾ ಪ್ಲಾನ್ ಮಾಡಿದ್ದ ಲೋಕಾಯುಕ್ತ ಪೊಲೀಸರು ಚಂದ್ರು ಲಮಾಣಿಗೆ ಸೇರಿದ ಲಕ್ಷ್ಮೇಶ್ವರದ ಬಾಲಾಜಿ ಆಸ್ಪತ್ರೆ ಬಳಿ ಹಣ ನೀಡೋದಾಗಿ ವಿಜಯ್ ಪೂಜಾರ್ ಕಡೆಯಿಂದ ಕರೆ ಮಾಡಿಸಿದ್ರು. ಶನಿವಾರ ಆಸ್ಪತ್ರೆ ಬಳಿ ಹಣ ನೀಡೋದಾಗಿ ನಂಬಿಸಿದ್ರು. ಇದನ್ನ ನಂಬಿದ ಚಂದ್ರು ಲಮಾಣಿ ಶನಿವಾರ ಹಣ ಪಡೆದು ಹಣ ರಿಲೀಸ್ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ. ಇದನ್ನೇ ಕಾಯುತ್ತಿದ್ದ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಯ್ಯ ಅವರ ಟೀಮ್ ಶನಿವಾರ ಬಾಲಾಜಿ ಆಸ್ಪತ್ರೆ ಮೇಲೆ ಹಣ ಪಡಿತಾ ಇದ್ದಾಗ ದಿಢೀರ್ ದಾಳಿ ನಡೆಸಿ ಶಾಸಕ ಚಂದ್ರು ಲಮಾಣಿ ಅವರ ಪಿಎಗಳಾದ ಮಂಜುನಾಥ್ ವಾಲ್ಮೀಕಿ, ಗುರು ನಾಯಕ್ರನ್ನ ಬಂಧಿಸಿದ್ದಾರೆ. ಲೋಕಾಯುಕ್ತ ಪೊಲೀಸರಿಂದ ಶಾಸಕ ಲಮಾಣಿ ಅರೆಸ್ಟ್. ಗದಗ ಲೋಕಾಯುಕ್ತ ಕೋರ್ಟ್ಗೆ ಹಾಜರಾತಿ ಸಾಧ್ಯತೆ. ಶನಿವಾರ ಚಂದ್ರು ಲಮಾಣಿಗೆ ಸೇರಿದ ಆಸ್ಪತ್ರೆ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ರು. ಈ ವೇಳೆ ವಿಜಯ್ ಪೂಜಾರ್ ಬಳಿ ಹಣ ಪಡಿತಾ ಇದ್ದಾಗ ಲಂಚದ ಹಣದ ಸಮೇತ ಚಂದ್ರು ಲಮಾಣಿ ಸಿಕ್ಕಿಬಿದ್ದಿದ್ದಾರೆ. ಯಾವಾಗ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ ಅನ್ನೋದು ಅರಿವಿಗೆ ಬಂತೋ ಚಂದ್ರು ಲಮಾಣಿ ಪಿಎ ಮಂಜುನಾಥ್ ವಾಲ್ಮೀಕಿ ಹಣ ಬಿಸಾಕಿ ಓಡಿ ಹೋಗಲು ಯತ್ನಿಸಿದ್ದ. ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಆತನ ಬೆನ್ನು ಹತ್ತಿ ಆತನನ್ನ ಹಿಡಿದಿದ್ದಾರೆ. ಸದ್ಯಕ್ಕೆ ಲಂಚ ಪಡಿತಾ ಇದ್ದ ಆರೋಪದ ಅಡಿ ಶಾಸಕ ಚಂದ್ರು ಲಮಾಣಿ ಪಿಎಗಳಾದ ಮಂಜುನಾಥ್ ವಾಲ್ಮೀಕಿ, ಗುರು ನಾಯಕ್ರನ್ನ ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡಿದ್ದು ಗದಗ ಲೋಕಾಯುಕ್ತ ಕೋರ್ಟ್ ಎದುರು ಹಾಜರುಪಡಿಸುವ ಸಾಧ್ಯತೆ ಇದೆ. ಸದನದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಗುಡುಗಿದ್ದ ಶಾಸಕ, ಕಮಿಷನ್ ಆರೋಪ ಮಾಡಿದ್ದ ಶಾಸಕರೇ ಅಂದರ್. ಇತ್ತೀಚೆಗಷ್ಟೇ ನಡೆದಿದ್ದ ವಿಧಾನಮಂಡಲದ ವಿಶೇಷ ಅಧಿವೇಶನದಲ್ಲಿ ಬಿಜೆಪಿ ಶಾಸಕರು ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ರು. ಅದರಲ್ಲೂ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದೆ ಅನ್ನೋ ಆರೋಪ ಮಾಡಿದ್ರು. ಈ ವೇಳೆ ಸದನದಲ್ಲಿ ಮಾತನಾಡಿದ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಭ್ರಷ್ಟಾಚಾರದ ವಿರುದ್ಧ ಗುಡುಗಿದ್ರು. ಈ ಸರ್ಕಾರದಲ್ಲಿ ಯಾವುದೇ ಟೆಂಡರ್ ಪಡೆಯಬೇಕಾದ್ರೂ ಕಮಿಷನ್ ಕೊಡಬೇಕು ಅಂತ ಆರೋಪ ಮಾಡಿದ್ರು. ಹೀಗೆ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ದ ಶಾಸಕ ಚಂದ್ರು ಲಮಾಣಿ ಕಮಿಷನ್ ಪಡೆಯುವಾಗಲೇ ಸಿಕ್ಕಿಬಿದ್ದು ಬಿಜೆಪಿಗೆ ಇರಿಸು ಮುರಿಸು ಉಂಟಾಗುವಂತೆ ಮಾಡಿದ್ದಾರೆ. ಹೀಗಾಗಿ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕಮಿಷನ್ ಪಡೀತಿದ್ದಾರಾ ಅನ್ನೋ ಪ್ರಶ್ನೆ ಏಳುವಂತೆ ಮಾಡಿದ್ದಾರೆ. ಮೊನ್ನೆ ಸಂಪಂಗಿ, ನಿನ್ನೆ ಮಾಡಾಳ್, ಇಂದು ಲಮಾಣಿ. ಲಂಚ ಪಡೆಯುವಾಗಲೇ ಸಿಕ್ಕಿ ಬೀಳುತ್ತಿರುವ ಬಿಜೆಪಿ ಶಾಸಕರು.
ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಮೊದಲ ಬಿಜೆಪಿ ಶಾಸಕರೇನೂ ಅಲ್ಲ. ಈ ಹಿಂದೆಯೂ ಬಿಜೆಪಿಯ ಇಬ್ಬರು ಶಾಸಕರು ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಈ ಪಟ್ಟಿಯಲ್ಲಿರೋ ಮೊದಲ ಹೆಸರು ಕಾಂಗ್ರೆಸ್ ಶಾಸಕರಾಗಿದ್ದ ವೈ ಸಂಪಂಗಿಯದ್ದು. 2008ರಲ್ಲಿ ಕೆಜಿಎಫ್ ಶಾಸಕರಾಗಿದ್ದ ವೈ ಸಂಪಂಗಿ ಲಂಚ ಪಡೆಯುವಾಗಲೇ ಸಿಕ್ಕಿಬಿದ್ದು ಜೈಲು ಪಾಲಾಗಿದ್ರು. ಇದಾದ ಬಳಿಕ 2023ರ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳಿದ್ದಾಗ ಚನ್ನಗಿರಿಯ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮಗ ಮಾಡಾಳ್ ಪ್ರಶಾಂತ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಈಗ ಚಂದ್ರು ಲಮಾಣಿ ಕಮಿಷನ್ ಪಡೆಯುವಾಗ ಲೋಕಾಯುಕ್ತಕ್ಕೆ ಸಿಕ್ಕಿ ಬಿದ್ದಿದ್ದಾರೆ. ಈ ಮೂಲಕ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದ ಬಿಜೆಪಿಗೆ ತೀವ್ರ ಮುಖಭಂಗ ಆಗುವಂತೆ ಮಾಡಿದ್ದಾರೆ.